ಶಿವಮೊಗ್ಗದ ಕೊಳಕು ಬೇಕರಿಗಳ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ್ದು. ಬೇಕರಿ ದಂಧೆ ಬಗ್ಗೆ ನಿನ್ನೆ ಮಧ್ಯಾಹ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿತು. ಸಂಜೆನೇ ಇಂಪ್ಯಾಕ್ಟ್ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಶಿವಮೊಗ್ಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಕಳಪೆ ಗುಣಮಟ್ಟದ ತಿಂಡಿ ತಯಾರಿಸೋ ಬೇಕರಿಗಳ ಮೇಲೆ ರೇಡ್ ಬಿತ್ತು. ಶಿವಮೊಗ್ಗ ಎಸಿ ಸತ್ಯನಾರಾಯಣ್ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದರು. ಕಳಪೆ ಅವಧಿ ಮುಗಿದ ತಿಂಡಿಗಳನ್ನ ಕಸದ ಲಾರಿಗೆ ತುಂಬಿಸಿದ್ರು ಅಧಿಕಾರಿಗಳು. ಗಬ್ಬು ನಾರೋ ವಾತಾವರಣದಲ್ಲಿ ಕೇಕ್, ಬ್ರೆಡ್ ಅನ್ನ ತಯಾರಿಸಲಾಗ್ತಾ ಇತ್ತು. ಹಾಳಾದ ಬ್ರೆಡ್ ನಿಂದ ಟೋಸ್ಟ್ ತಯಾರಿಸ್ತಾ ಇದ್ರು. ಈ ಬಗ್ಗೆ ನಿನ್ನೆ ವಿಸ್ತೃತ ವರದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿತ್ತು. ನಿನ್ನೆ ಮಧ್ಯಾಹ್ನ ವರದಿ ಪ್ರಸಾರ ಆಗಿತ್ತು. ಅದರ ಇಂಪ್ಯಾಕ್ಟ್ ಅನ್ನೋ ಹಾಗೆ ನಿನ್ನೆ ಸಂಜೆಯೇ ಅಧಿಕಾರಿಗಳು ಬೇಕರಿ ಮೇಲೆ ದಾಳಿ ನಡೆಸಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಇಂಪ್ಯಾಕ್ಟ್ ಇದು. ಶಿವಮೊಗ್ಗದ ಕೊಳಕು ಬೇಕರಿಗಳ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿದಂತ ವರದಿ. ಅಧಿಕಾರಿಗಳ ತಂಡ ಬೇಕರಿ ಮೇಲೆ ದಾಳಿ ನಡೆಸಿ ಅಲ್ಲಿ ಪರಿಶೀಲನೆ ನಡೆಸಿದ್ರು. ಕಳಪೆ ಗುಣಮಟ್ಟದ ಕೇಕ್, ಬ್ರೆಡ್ಗಳನ್ನ ಇಲ್ಲಿ ತಯಾರು ಮಾಡ್ತಾ ಇದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸ್ವಚ್ಛತೆಯ ಬಗ್ಗೆ ಸ್ವಲ್ಪವೂ ಗಮನ ಕೊಡಲ್ಲ. ಹೊಸ ವರ್ಷ ಅಂದ ತಕ್ಷಣ ಬೇಕರಿಗಳಲ್ಲಿ ಜಾಸ್ತಿ ಮಾರಾಟ ಆಗತ್ತೆ. ಬೇಕರಿ ಐಟಂಗಳು, ಕೇಕ್ಗಳ ಬಗ್ಗೆ ಹೊಸ ವರ್ಷದ ಸಂದರ್ಭದಲ್ಲಿ ಜನ ಅದನ್ನ ಕೊಳ್ಳೋದಕ್ಕೆ ಮುಗಿಬೀಳ್ತಾರೆ. ಹೆಚ್ಚೆಚ್ಚು ಆರ್ಡರ್ಗಳಿರುತ್ತೆ. ಕ್ವಾಂಟಿಟಿಯ ಜೊತೆಗೆ ಕ್ವಾಲಿಟಿ ಬಗ್ಗೆ ಕೂಡ ಬೇಕರಿಯವರು ಗಮನ ಕೊಡಬೇಕು. ಆದರೆ ಇಲ್ಲಿ ನೋಡಿದ್ರೆ ಕೊಳಕು ಪ್ರದೇಶ, ಅಲ್ಲಿ ತಿಂಡಿಗಳನ್ನ ತಯಾರಿಸ್ತಾರೆ. ಸ್ವಚ್ಛತೆ ಅನ್ನೋದು ಇಲ್ಲವೇ ಇಲ್ಲ ಅಲ್ಲಿ. ಬೇಕರಿ ತಿಂಡಿಗಳನ್ನು ಕೂಡ ಇಲ್ಲೇ ತಯಾರು ಮಾಡೋದು. ಕೇಕ್ಗಳ ತಯಾರಿಕೆ ನೋಡಿದ್ರೂ ಕೂಡ ಶಾಕ್ ಆಗುತ್ತೆ. ಇಂಥ ಕೇಕ್ಗಳನ್ನ ತಂದು ಮಕ್ಕಳಿಗೆ ತಿನ್ಸೋದಕ್ಕಿಂತ ಮುಂಚೆ ಎಚ್ಚರ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.